ಯಾರ್ಯಾರು ಕಷ್ಟಗಳಿರೋರು ಹೇಳ್ಕೊಬೋದು. ಸಚಿವರ ಮೇಲೆ ದೂರುಗಳಿದೆ ಸರ್, ಕೆಲವು ಸಚಿವರುಗಳು ಸ್ಪಂದಿಸ್ತಾ ಇಲ್ಲ ಅಂತ ಶಾಸಕರಿಗೆ. ಅದೇನು ಬೇರೆಯವ್ರಿಗೆ, ನನಗೆಲ್ಲ ಸಚಿವರು ಸ್ಪಂದಿಸಿದ್ದಾರೆ, ಎಲ್ಲರೂ ಇದ್ದಾರೆ. ಶುಕ್ರವಾರ ನನ್ನ ಡ್ಯೂಟಿನೇ ಅದೇ. ನನ್ನ ಡ್ಯೂಟಿ ಏನಂದರೆ ಸಿ ಎಮ್ನ ಮೀಟ್ ಮಾಡೋದು, ಡೆಪ್ಟಿ ಸಿ ಎಮ್ನ ಮೀಟ್ ಮಾಡೋದು, ಎಲ್ಲ ಸಚಿವರು ಯಾರ್ಯಾರು ಸಿಗ್ತಾರೆ ಅವತ್ತು ಮೀಟ್ ಮಾಡೋದು, ಕಮಿಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಅಟೆಂಡ್ ಮಾಡೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಇವರೆಲ್ಲರೂ ನೋಡ್ಕೊಳ್ತೀನಿ, ನಾನು ಕೆಲಸಕ್ಕೆ ಮುಗಿಸ್ಕೊಂಡು ಸರಿ. ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಯಾಕಿದೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಒಬ್ರು ಸಮಸ್ಯೆ ಇದ್ದಾಗ ಹೇಳ್ಕೊಳ್ಬೋದು, ಖುಷಿನೂ ಹೇಳ್ಕೊಳ್ಬೋದು, ಕಷ್ಟವನ್ನು ಹೇಳ್ಕೊಬೋದು, ಎಲ್ಲವನ್ನೂ ಹೇಳ್ಕೊಬೋದಲ್ಲ. ಅದನ್ನು ಹೇಳ್ಕೊಳ್ಳೋದಕ್ಕೆ ಒಳ್ಳೆಯದು ಅವಕಾಶ ಅಲ್ವಾ ಇದು? ಇಲ್ಲ, ಅದೇನೇನು ನಮ್ಮ ಅಭಿಪ್ರಾಯ ಏನೂ ಇಲ್ಲ. ನೋಡಿ, DCC ಬ್ಯಾಂಕ್ ವಿಚಾರದಲ್ಲಿ ನಮ್ಮ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು, ಕೋಮಲಲ್ಲಿ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಅಷ್ಟೇ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದಂಥ ಮಾನ್ಯ ಸುರ್ಜೇವಾಲಾ ಅವರು ಇವತ್ತು 4 ಗಂಟೆಗೆ ನನ್ನನ್ನು ಒಂದು ದೂರುಗಳೇನೂ ಇಲ್ಲ, ನನ್ನ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂಗೆ ಯಾವುದೇ ದೂರಿಲ್ಲ, ಏನೂ ಇಲ್ಲ, ಎಲ್ಲವೂ ಕರೆಕ್ಟಾಗಿದೆ. ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಯಾವ ಮಂತ್ರಿ ಮೇಲೆ ಆಗಲಿ ಯಾರ ಮೇಲೂ ನಮ್ಮ ಹತ್ರ ದೂರುಗಳಿಲ್ಲ, ಏನೂ ಇಲ್ಲ. ನನಗೆಲ್ಲ ಕರೆಕ್ಟಾಗಿದೆ. ಅದನ್ನೇ ಹೋಗಿ ಅವ್ರಿಗೆ ಮಾಹಿತಿ. ಉಸ್ತುವಾರಿ ಸಚಿವರು ನನ್ನ ಪರವಾಗಿಲ್ಲ, SN ನಾರಾಯಣ ಸ್ವಾಮಿ ಪರವಾಗಿಲ್ಲ, ಇನ್ನೊಬ್ಬರ ಪರವಾಗಿಲ್ಲ, ಯಾರ ಪರವಾಗಿಲ್ಲ, ಕೋಲಾರ ಜಿಲ್ಲೆಯ ಜನಗಳ ಪರವಾಗಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಇಂಥ ಉಸ್ತುವಾರಿ ಮಂತ್ರಿ ಸಿಕ್ಕಿರೋದು ನಮ್ಗೆ ಅದೃಷ್ಟ. ನಾನು ಉಸ್ತುವಾರಿ ಮಂತ್ರಿನ 4-5 ಜನ ಉಸ್ತುವಾರಿ ಮಂತ್ರಿಗಳ ನಾನು ನೋಡಿದ್ದೀನಿ. ಮೊದಲು ನಾನು MLAನೂ ಇದ್ದೆ, ಉಸ್ತುವಾರಿ ಮಂತ್ರಿಗಳು ನೋಡಿದ್ದೀನಿ, MLA ಇದ್ದು ನೋಡಿದ್ದೀನಿ, MLA ಇಲ್ಲದೇನೂ ನೋಡಿದ್ದೀನಿ. ಉಸ್ತುವಾರಿ ಮಂತ್ರಿಗಳನ್ನ ಯಾವುದೂ ದೂರಿಲ್ಲ, 100% ಪರ್ಫೆಕ್ಟ್ ಆಗಿದೆ. ನಾವು ಕೇಳಿದ್ದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ಸ್ ಚೆನ್ನಾಗಿ ಆಗ್ತಾ ಇದೆ. ನೀವೇ ಬೇಕಾದ್ರೆ ನೋಡ್ಕೊಳ್ಳಿ. ಸ್ಟಾಮ್ ವಾಟರ್ ಟ್ರೈನ್ಗೆ 100 ಕೋಟಿ ಬಂದಿದೆ. ರಿಂಗ್ ರೋಡ್ಗೆ 2.5 ಕೋಟಿ DPR ಕೊಟ್ಟಿದ್ದಾರೆ. ಅದು DPR ಆದಮೇಲೆ ಮಾಮೂಲಿ ದುಡ್ಡು ಬಂದೇ ಬರುತ್ತೆ. ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. APMC ಮಾರ್ಕೆಟಿಗೆ 100 ಎಕರೆ ಕೊಟ್ಟಿದ್ದಾರೆ. ನಮ್ಮ PWDಗೆ 100 ಕೋಟಿ ಕೊಟ್ಟಿದ್ದಾರೆ. RDPRಗೆ 75 ಕೋಟಿ ಕೊಟ್ಟಿದ್ದಾರೆ. ಮೊನ್ನೆ ನಿಮಗೆ ಲೆಟ್ರ್ ತೋರಿಸಿದ 50 ಕೋಟಿ ರೂಪಾಯಿ ತಿರ್ಗಾ ತೊಗೊಂಡಿದ್ದೀನಿ. ಇವ್ನು 25 ಕೋಟಿ ಜಮೀರನ್ನು ಕೊಟ್ಟಿದ್ದಾರೆ. ಇಷ್ಟೊಂದು ದುಡ್ಸೆಲ್ಲ ಬರ್ತಾ ಇದೆ. ಯಾವುದು ರೋಡ್ಗಳಿಗೂ ಏನಿಗೂ ಸಮಸ್ಯೆ ಇಲ್ಲ, ಯಾವುದು ಸಮಸ್ಯೆ ಇಲ್ಲ. ಸುಮ್ಮನೆ ಜನ ಮಾತಾಡ್ತಾರೆ. ದಯವಿಟ್ಟು ಅದನ್ನೆಲ್ಲ